ಸರ್, ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಒಂದು ವೇಳೆ ಸಿದ್ದರಾಮಯ್ಯ ಅವರು ಬಯಸಿದ ರೀತಿಯಲ್ಲಿ ಕ್ಯಾಬಿನೆಟ್ ರೀಶಫಲ್ಗೆ ಅವಕಾಶ ಕೊಟ್ಟರೆ ಇಲ್ಲ ಆಗಬಹುದಾದಂಥ ಸಮಸ್ಯೆಯನ್ನು ಬಗೆಹರಿಸುವ ಶಕ್ತಿ ಹೈಕಮಾಂಡ್ಗೆ ಇಲ್ವ? ಯಾಕಂತಂದ್ರೆ ಡಿ ಕೆ ಶಿವಕುಮಾರ್ ಪ್ರತಿ ಬಾರಿ ಹೇಳ್ಕೊಳ್ತಾರೆ, ನಾನು ಪಕ್ಷ ಹೇಳಿದ್ದನ್ನು ಕೇಳ್ತೀನಿ. ನೋಡಿ ರಕ್ಷತ್, ಪಾಲಿಟಿಕ್ಸ್ ಈಸ್ ಆಲ್ವೇಸ್ ರೀಡಿಂಗ್ ಬಿಟ್ವೀನ್ ದ ಲೈನ್ಸ್. ಪಾಲಿಟಿಕ್ಸ್ಗಿಂತ ಪೊಲಿಟಿಕಲ್ ಜರ್ನಲಿಸಮ್ ಈಸ್ ಆಲ್ವೇಸ್ ಎ ರೀಡಿಂಗ್ ಬಿಟ್ವೀನ್ ಲೈನ್. ನೀವು ಇಡೀ ನಿರ್ಣಯ ಪ್ರಕ್ರಿಯೆ ಭಾಗವಾಗಿರಲ್ಲ, ಆದರೆ ಬಿಟ್ಸ್ ಆ್ಯಂಡ್ ಪೀಸಸ್ ನೋಡ್ತಾ ನೀವು ಅದನ್ನು ಓದುವ ಕಲೆಗಾರಿಕೆಯನ್ನು ತಂದು. ನಾನು ನಿನ್ನೆ ಸಿದ್ದರಾಮಯ್ಯನವರ ಬೈಟ್ ನೋಡ್ತಾ ಇದ್ದೆ. ಫಸ್ಟ್ ಟೈಮ್ ಅವರು ಭಾಳ ಕಾನ್ಫಿಡೆಂಟ್ಲಿ ಹೇಳಿದರು, ಸಂಪುಟ ಪುನಾರಚನೆಗೆ ನಾನು ಕೇಳಿದ್ದೀನಿ ಅಂತ. ಇಲ್ಲಿವರೆಗೆ ಅವ್ರು ಏನನ್ನೂ ಮಾತಾಡ್ತಾ ಇದ್ದಿಲ್ಲ, ಎಲ್ಲ ಮಾಧ್ಯಮಗಳ ಸುದ್ದಿ ಅಂತ ಇದ್ದರು. ನಿನ್ನೆ ಫಸ್ಟ್ ಟೈಮ್ ಹೇಳಿದರು, ಅವರು ತನ್ನ ಮನಸ್ಸಿನಲ್ಲಿ ಇದ್ದದ್ದನ್ನು ಹೇಳಿದರು, ಸಂಪುಟ ಪುನಾರಚನೆಗೆ ನಾನು ಕೇಳಿದ್ದೀನಿ ಅಂತ. ಡಿ ಕೆ ಶಿವಕುಮಾರ್ ಬೈಟ್ ನೋಡಿ, ಅವರು ಏನೆಲ್ಲ ಹೇಳಿದರು ಮಾಧ್ಯಮ ಸೃಷ್ಟಿ, ಆದರೆ ಒಂದು ಮಾತನ್ನು ಹೇಳಿದರು ಅವರು, ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನವನ್ನು ಬಿಡುವ ಸಂದರ್ಭ ಇನ್ನೂ ಬಂದಿಲ್ಲ. ಅದರ ಅರ್ಥ ಏನು? ನೀವು ಜಸ್ಟ್ ಪೊಲಿಟಿಕಲ್ ಕಾಮನ್ ಸೆನ್ಸಿಂದ ನೋಡಿ. ಬಿಡುವ ಸಂದರ್ಭ ಅಂದರೆ ಹೌದು, ನನ್ನನ್ನು ಮುಖ್ಯಮಂತ್ರಿ ಮಾಡಿದಾಗ ನಾನು KPCC ಅಧ್ಯಕ್ಷ ಸ್ಥಾನವನ್ನು ಬಿಡ್ತೀನಿ ಅಂತಕ್ಕಂಥದ್ದನ್ನು ಅವ್ರು ಭಾಳ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಇನ್ನೊಂದು ಕಡೆ ಇನ್ನೊಂದು ಮಾತನ್ನು ಹೇಳಿದರು ಅವರು, ಸಂಪುಟ ಪುನಾರಚನೆಗೆ ಸಂಬಂಧಪಟ್ಟಂತೆ ನನ್ನನ್ನು ಇಲ್ಲಿಯವರೆಗೆ ಕನ್ಸಲ್ಟ್ ಮಾಡಿಲ್ಲ, ಚರ್ಚೆ ಮಾಡಿಲ್ಲ ಅಂತ. ಅದರ ಅರ್ಥ ನನ್ನ ಒಪ್ಪಿಗೆ ಇಲ್ಲ. ಅದನ್ನು ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಳಿ ಕೂಡ ಹೇಳಿದ್ದಾರೆ, ವೇಣುಗೋಪಾಲ್ ಬಳಿ ಕೂಡ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಕೂಡ ಕ್ಯಾಬಿನೆಟ್ ರೀಶಫಲ್ಗೆ ಮಾಡಬೇಡಿ ಅಂತ. ನನಗನ್ಸುತ್ತೆ ರಕ್ಷತ್, ಒಟ್ಟಾರೆ ಪರಿಸ್ಥಿತಿಯನ್ನು ನೋಡಿದಾಗ ಕಾಂಗ್ರೆಸ್ ಹೈಕಮಾಂಡ್ ಇನ್ನೂ ಕೆಲ ತಿಂಗಳುಗಳ ಕಾಲ ನಾಯಕತ್ವ ಬದಲಾವಣೆ ಮತ್ತು ಸಂಪುಟ ಪುನಾರಚನೆ ಇನ್ನೂ ಒಂದು ಹಂತದಲ್ಲಿ ಇನ್ನೊಂದು ಈ ಸಿದ್ದರಾಮಯ್ಯ ಅವರ ಈಗ ಅವ್ರು ಬಯಸಿದ ರೀತಿಯಲ್ಲೇ ಇದೆ, ಏನು ದೊಡ್ಡ ಬದಲಾವಣೆಗಳಾಗಿಲ್ಲ. ಅವ್ರು ಏನು ಬಯಸಿದ್ರು ಅದೇ ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಕ್ಯಾಬಿನೆಟ್ ರೀಶಫಲ್ನ ಒಂದು ವಿಚಾರ ಬಿಟ್ಟರೆ, ಕ್ಯಾಬಿನೆಟ್ ರೀಶಫಲ್ ಅವ್ರಿಗೇನು ಬೇಕಾಗಿ ಅದೊಂದು ಅಸ್ತ್ರವಾಗೇ ಬಳಸಿದ್ರು, ಅದೊಂದು ಪುಷ್ ಮಾಡಿ. ಇಲ್ಲಿ ಈಗ ಸಿದ್ದರಾಮಯ್ಯ ಅವರು ಒಂದು ಬ್ರೇಕಿಂಗ್ ಅಪ್ಡೇಟ್ ಇದೆ ವಿಚಾರಕ್ಕೆ ಸಂಬಂಧಿಸಿ ಬರ್ತಾ ಇದೆ. 4 ತಿಂಗಳ ಹಿಂದೆ ಹೈಕಮಾಂಡ್ ಪುನರ್ರಚನೆಗೆ ಸೂಚಿಸಿತ್ತು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ರು. ನವೆಂಬರ್ 20ಕ್ಕೆ ರಾಜ್ಯ ಸರ್ಕಾರಕ್ಕೆ 2.5 ವರ್ಷ ಆಗುತ್ತೆ, ನಾನೇ 2.5 ವರ್ಷ ಕಳೀಲಿ ಅಂತ ಹೇಳಿದ್ದೆ ಅಂತ ಸಿದ್ದರಾಮಯ್ಯ ಹೇಳ್ಕೊಂಡಿದ್ದಾರೆ. ರಾಜಕೀಯ ವಿಚಾರವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಜೊತೆ ಮಾತನಾಡಿಲ್ಲ, ದೆಹಲಿಗೆ ಹೋದಾಗ ವರಿಷ್ಠರನ್ನ ಭೇಟಿಯಾಗೋದು ಸಹಜ ಅಂತ DCM ಹೇಳ್ಕೊಂಡಿದ್ದಾರೆ. ಇಬ್ಬರು ಮಾತನಾಡಿದ್ದನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಈಗ ಸಚಿವ ಸಂಪುಟ ಪುನರ್ರಚನೆ ವಿಚಾರ ಬಹಳ ಚರ್ಚೆ ಆಗ್ತಾ ಇದೆ. ಅದ್ರ ಬಗ್ಗೆ ಏನಾದರೂ ಖರ್ಗೆ ಅವ್ರ ಜೊತೆ ಪ್ರಸ್ತಾಪ ಮಾಡ್ತೀರಾ ಅಂತ? ಯಾಕಂದ್ರೆ 2.5 ವರ್ಷ ಆಗಿದೆ, ಕ್ಯಾಬಿನೆಟ್ ಅಲ್ಲಿ ಒಂದು ರೀಶಫಲ್ ಬೇಕು ಅನ್ನೋ ತರದಲ್ಲಿ ಬಹಳಷ್ಟು ಜನ ನಿರೀಕ್ಷೆ ಇಟ್ಕೊಂಡು ಕೂತ್ಕೊಂಡಿದ್ದಾರೆ. ರಾಹುಲ್ ಗಾಂಧಿ ಅವ್ರ ಜೊತೆ ಮಾತಾಡಿಲ್ಲ, ಖರ್ಗೆ ಅವ್ರು ಕೇಳಿದ್ರೆ ಮಾತಾಡ್ತೀನಿ ಅಷ್ಟೇ. ಅಲ್ಲ, ನಿಮ್ ಕಡೆಯಿಂದ ಏನಾದ್ರು ಪ್ರಸ್ತಾವನೆ ಇದೆಯಾ ಸರ್? ನೋಡಪ್ಪ, ಈಗ ಒಂದು 4-5 ತಿಂಗಳಿಂದ ರೀಸಫಲ್ ಮಾಡಿ ಅಂತ ಹೇಳಿದ್ರು ಹೈಕಮಾಂಡ್ನವರು. ನಾನು ಹೇಳಿದ್ದೆ 2.5 ವರ್ಷ ತುಂಬಲಿ, 2.5 ವರ್ಷದ ಮೇಲೆ ಮಾಡೋಣ ಅಂತ ಹೇಳಿದ್ದೆ. ಆಗ ಅವರು ಒಪ್ಕೊಂಡಿದ್ರು, ಹೈಕಮಾಂಡ್ನವರು 2.5 ವರ್ಷ ಆದಮೇಲೆ ಮಾಡಿ ಅಂತ ಒಪ್ಕೊಂಡಿದ್ರು. ಈಗೇನು ಹೇಳ್ತಾರೆ ಹೈಕಮಾಂಡ್ನವ್ರು, ಏನು ಹೇಳ್ತಾರೆ ಹಂಗೆ ಮಾಡ್ತೀವಿ. ಹೈಕಮಾಂಡ್ನವರು ಒಪ್ಕೊಂಡಿದ್ರು ಅಂತಂದ್ರೆ ಏನರ್ಥ? ಅದನ್ನೆಲ್ಲ ನೆನಪು ಮಾಡ್ತೀರಿ ಈಗ ಸಭೆಯಲ್ಲಿ ಅಂತ. ಡಿಪೆಂಡಿಂಗ್ ಅಪಾನ್ ದಿಸ್ ಸಿಚುಯೇಷನ್. 4-5 ತಿಂಗಳಿಂದ ಹೈಕಮಾಂಡ್ನವರೇ ಕರೆದಿದ್ರು, ರೀಸಫಲ್ ಮಾಡಿ ಅಂತ ಹೇಳಿದ್ರು. ನಾನು ಹೇಳಿದೆ ಈಗ ರೀಸಫಲ್ ಮಾಡೋದು ಸೂಕ್ತ ಅಲ್ಲ, 2.5 ವರ್ಷ ತುಂಬಲಿ, 2.5 ವರ್ಷ ತುಂಬಿದ ಮೇಲೆ ಮಾಡೋಣ ಅಂತ ಹೇಳಿದ್ದೆ. ಈಗ 20ನೇ ತಾರೀಕಿಗೆ 2.5 ವರ್ಷ ತುಂಬುತ್ತೆ, ನವೆಂಬರ್ 20ಕ್ಕೆ 2.5 ವರ್ಷ ತುಂಬುತ್ತೆ. ಆಕಾಂಕ್ಷಿಗಳು ನಮ್ಮಲ್ಲಿ 142 ಜನ MLA-ಗಳಿದ್ದಾರೆ. 142 ಜನ MLA-ಗಳು ಆಕಾಂಕ್ಷಿಗಳು. CM ಅವರು ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಭೇಟಿ ಮಾಡಿದ್ದಾರೆ ಇವತ್ತು ಸಂಜೆ. ಸೊ ತಾವು ಕೂಡ ನಿನ್ನೆ ರಾತ್ರಿ ಅವ್ರನ್ನ ಭೇಟಿ ಮಾಡಿದ್ರಿ ಖರ್ಗೆ ಅವ್ರನ್ನ? ನಾನು ಭೇಟಿ ಮಾಡೇ ಇಲ್ಲ. ನಾವು ಹೋದಾಗೆಲ್ಲ ಭೇಟಿ ಮಾಡ್ತಾ ಇರ್ತೀವಿ, ಅದು ಬೇರೆ ವಿಚಾರ. ರಾಜಕೀಯಕ್ಕೆ ನಾನೇನು ಭೇಟಿ ಮಾಡಲಿಲ್ಲ. ಸಚಿವ ಸ್ಥಾನಕ್ಕೆ ಬೇಡಿಕೆ ಇಟ್ಟಿದ್ದಾರೆ, CM ಅವರು ಕೂಡ ಬೇಡಿಕೆ ಇಟ್ಟಿದ್ದಾರೆ. ಎಲ್ಲ ಶಾಸಕರೆಲ್ಲ ಸಚಿವರಾಗೋ ಲೆಕ್ಕಾಚಾರದಲ್ಲಿದ್ದಾರೆ ಸರ್, ನಡೆಯುತ್ತೆ? ತಪ್ಪೇನಿದೆ, ಎಲ್ಲರಿಗೂ ಹಕ್ಕಿದೆಯಲ್ಲ. MLA ಆದವರು, MLC ಆದವರು ಎಲ್ಲರಿಗೂ ಹಕ್ಕಿದೆ. ಎಷ್ಟೋ ಜನಕ್ಕೆ ಏನು ಆಗದೆ ಹೋದವ್ರನ್ನ ನಾಳೆ ಬೆಳಗ್ಗೆ ಮಿನಿಸ್ಟರ್ ಮಾಡೋಂಥ ಅವಕಾಶಗಳು ಬಿಂದೆ ಆಗಿಲ್ವಾ? MLA ಇಲ್ಲದೆ ಹೋದವ್ರನ್ನ, MLC ಇಲ್ಲದೆ ಹೋದವ್ರನ್ನ ಮಂತ್ರಿ ಮಾಡೋಷ್ಟು ಅವಕಾಶ ಮುಖ್ಯಮಂತ್ರಿಗಳಿರ್ತದೆ. ಸೊ ಯಾರು ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ, DK ಶಿವಕುಮಾರ್ ಅವರಿಗೆ ನಾಯಕತ್ವ ಬದಲಾವಣೆ ಅನಿವಾರ್ಯತೆ, ಸಿದ್ದರಾಮಯ್ಯ ಅವರಿಗೆ ಕ್ಯಾಬಿನೆಟ್ ರೀಶಫಲ್ ಅನಿವಾರ್ಯತೆನಾ ಅಂತ? ನೋಡಿ, ಕ್ಯಾಬಿನೆಟ್ ರೀಶಫಲ್ ಇಸ್ ಎ ಪ್ರಿಟೆಕ್ಸ್ಟ್. ಅದು ಈಗ ಸಿದ್ದರಾಮಯ್ಯನವರ ಪ್ಲ್ಯಾನ್ ಏನು, ಹೇಗಾದರೂ ಮಾಡಿ ನಾನು ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರಿಬೇಕು.
ಆ ಕಾರಣದಿಂದ ಅವರು ಸಂಪುಟ ಪುನಾರಚನೆ ಪುಷ್ ಮಾಡ್ತಿದ್ದಾರೆ. ಸಂಪುಟ ಪುನಾರಚನೆಯನ್ನು ಏನಾದರೂ ಹೈಕಮಾಂಡ್ ಒಪ್ಕೊಂಡ್ರೆ ಅದು ಮುಂದಿನ 1 ವರ್ಷಗಳ ಕಾಲ ಏನೂ ಆಗಲ್ಲ ಅನ್ನುವ ಸಂಕೇತಗಳನ್ನು ಕೊಡುತ್ತೆ ಪೊಲಿಟಿಕಲಿ. 1. ನಂಬರ್ 2, ರಕ್ಷತ್ ನೋಡಿ, ಇದು ಭಾಳಷ್ಟು ಜನ ಇದನ್ನು ಪೊಲಿಟಿಕಲಿ ಮಾಡ್ತಿರ್ತಾರೆ, ಸೂಕ್ಷ್ಮವಾಗಿ ಗಮನಿಸಿದಾಗ ಅನಿಸುತ್ತೆ. ನೀವು ಸಂಪುಟ ಪುನಾರಚನೆಯ ಕಾರ್ಡನ್ನು ಒಗೆದ್ಬಿಡೋದು, ಒಗೆದಾಗ ಅಪೋಸಿಟ್ ಪಾರ್ಟಿ ಅದನ್ನು ಬ್ಲಾಕ್ ಮಾಡ್ಲಿಕ್ಕೆ ತನ್ನೆಲ್ಲ ಶಕ್ತಿಯನ್ನು ಹಾಕ್ತಾರೆ. ಕರೆಕ್ಟ್. ನೀವು ನಾಯಕತ್ವ ಬದಲಾವಣೆ ಚರ್ಚೆಗೆ ಬರೋಕ್ಕಿಂತ ಮುಂಚೆ ನೀವು ಸಂಪುಟ ಪುನಾರಚನೆ ಕಾರ್ಡ್ ಎಸೆದ್ಬಿಡೋದು. ಎಸ್ದಾಗ ಈಗ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಏನು ಮಾಡ್ತಿದ್ದಾರೆ, ಅವ್ರು ಫಸ್ಟ್ ಹೋಗಿ ಹೇಳ್ತಿದ್ದಾರೆ ಕ್ಯಾಬಿನೆಟ್ ರೀಶಫಲ್ ಮಾಡಬೇಡಿ, ಆಮೇಲೆ ಹೇಳ್ತಾರೆ ನಾಯಕತ್ವ ಬದಲಾವಣೆ ಮಾಡಿಕೊಡಿ, ನಮ್ಮನ್ನು ಮುಖ್ಯಮಂತ್ರಿ ಮಾಡಿ ಅಂತ. ಬಟ್ ಸಂಪುಟ ಪುನಾರಚನೆ ತಡಿಲಿಕ್ಕೆ ಅಪೋಸಿಷನ್ ಪಾರ್ಟಿ ತನ್ನೆಲ್ಲ ಶಕ್ತಿಯನ್ನು ಹಾಕುತ್ತೆ. ಎಸ್. ಸೊ ಅಂದರೆ ನಾನು ನಿಮಗೆ ಭಾಳ ಪ್ಯಾರಲಲ್ಲಾಗಿ ಹೇಳಬೇಕು ಅಂತಂದರೆ, ಹಿಂದೆ 2019ರಲ್ಲಿ ನಾನು ಇದನ್ನು ಯಡಿಯೂರಪ್ಪನವ್ರು ಮಾಡೋದನ್ನು ನೋಡ್ತಿದ್ದೆ. ಲೋಕಸಭಾ ಟಿಕೆಟ್ ಸಂದರ್ಭದಲ್ಲಿ ಅವರು ನಳಿನ್ ಕುಮಾರ್ ಕಟೀಲು ಟಿಕೆಟನ್ನು ಬ್ಲಾಕ್ ಮಾಡಲಿಕ್ಕೆ ನೋಡಿದರು. ಅಪೋಸಿಟ್ ಬಣ ಶೋಭಾ ಕರಂದ್ಲಾಜೆ ಇವ್ರದೆಲ್ಲ ಟಿಕೆಟ್ ಬ್ಲಾಕ್ ಮಾಡೋಕ್ಕೆ ನೋಡ್ತಿತ್ತು. ಕೊನೆಗೆ ಕಾಂಪ್ರಮೈಸ್ ಆಯ್ತು, ನಿಮ್ಮ ಟಿಕೆಟ್ ನಾವು ಬ್ಲಾಕ್ ಮಾಡಲ್ಲ, ನಮ್ಮ ಟಿಕೆಟ್ ನೀವು ಬ್ಲಾಕ್ ಮಾಡಲ್ಲ ಅಂತ. ಹಾಗಾಗಿ ಉಡುಪಿಯಲ್ಲಿ ಶೋಭಾಗೂ ಸಿಕ್ತು, ಆ ಕಡೆ ನಳಿನ್ಗೂ ಸಿಕ್ತು. ಇಲ್ಲೂ ಕೂಡ ನೀವು ನೋಡಿ ಸಿದ್ದರಾಮಯ್ಯನವ್ರು ಏನು ಮಾಡ್ತಿದ್ದಾರೆ, ಸಂಪುಟ ಪುನಾರಚನೆ ಕಾರ್ಡನ್ನು ಎಸಿತಾ ಇದ್ದಾರೆ. ಜೊತೆಗೆ ಕೆಪಿಸಿಸಿ ಪ್ರೆಸಿಡೆಂಟ್ ಚೇಂಜ್, ಕೆಪಿಸಿಸಿ ಅಧ್ಯಕ್ಷ. ಅಂದರೆ ಪ್ರೆಷರ್ ತನ್ನ ಮೇಲೆ ಬಂದಿದ್ದನ್ನು ಪೂರ್ತಿಯಾಗಿ ಡಿ ಕೆ ಶಿವಕುಮಾರ್ ಮೇಲೆ ತಳ್ತಿದ್ದಾರೆ. ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.